ಇದ್ದಾಳಲ್ಲ ಆ ದರಿದ್ರದವಳು, ಆ ತಿಕ್ಲಿ ಅಂತವಳು, ಪೆದ್ದಿ ಅಂತವಳು, ಆ ಪೆದ್ದಿ ಅಂತವಳು ಇದ್ದಾಳಲ್ಲ ಅವಳು ಮೋಸ ಮಾಡಿ ತಗೊಂಡಿರೋ ಹೊಲ್ದಕ್ಕೆ ಬೋರ್ ಹಾಕಿಸ್ತಾಳಂತೆ ಕಣ್ರಿ. ಬೋರು ಪಾಯಿಂಟ್ ಮಾಡಿಸಿದಾಳಂತೆ. ನಮ್ಮ ಹೊಲ್ದಕ್ಕೆ ಬೋರ್ ಹಾಕಿಸ್ತಾ ಇದ್ದಾಳಂತೆ ಅವಳು, ಪೆದ್ದಿ ಪೆದ್ದಿ. ಏ ಬಿಡೆ, ನಾನೇ ಹೊಲನೆಲ್ಲ ತೂತಿಕ್ಕಿದ್ದೀನಿ, ಎಲ್ಲೆಲ್ಲೂ ನೀರು ಸಿಕ್ಕಿಲ್ಲ. ಅವಳು ಇನ್ನೆಲ್ಲಿ ಹಾಕ್ಸಿ ಅವಳು ನೀರು ಬೀಳ್ತವೆ. ಬೀಳಲ್ಲ, ಸುಮ್ಮನಿರು ಸರಳ. ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಮನೆ ಬಿಟ್ಟಾಕು, ಸುಮ್ಮನಾಗು. ಜಾಸ್ತಿ ಎಷ್ಟನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಹಾಳಾಗಿ ಹೋದ್ರು ಹೋಗುತ್ತೆ. ಇಲ್ಲ ಕಣ್ರಿ, ಮೋಸ ಮಾಡಿ ತಗೊಂಡಿರೋ ಹೊಲ್ದಕ್ಕೆ ಹೆಂಗೆ ಬೆಳೆ ಬೆಳೆಯಕ್ಕೆ ಬಿಡಾನ ಹೇಳು? ನಾನಂತೂ ಬಿಡಲ್ಲ. ಅದು ಹೆಂಗೆ ಬೆಳಿತಾಳೆ ನೋಡೋಣ. ನಾನಂತೂ ಬಿಡಲ್ಲ ಬಿಡು. ತಡಿಯಲ್ಲಿ ತಿಮ್ಮ ಬರ್ತಾ ಇದ್ದಾನೆ, ಕರಿತೀನಿ. ಓಯ್ ತಿಮ್ಮ, ತಿಮ್ಮ ಬಾರೋ ಇಲ್ಲಿ. ಅವ್ನಿಗೆ ಹೇಳ್ತೀನಿ ತಡಿ, ಕೇಳೋಣ, ಅದೆಲ್ಲಿ ಗೊತ್ತಾಗುತ್ತೆ. ಏನಣ್ಣ ಮೂರ್ತಣಯ್ಯ ಕರ್ದೆ? ಬಾರಲ್ಲ ಇಲ್ಲಿ ತಿಮ್ಮ, ಬಾರೋ. ಅಲ್ಲ ಕಣಲ್ಲ, ಅವಳು ತಿಕ್ಲಿಗೆ ಗೊಂಬಿ ಅವಳೇನ ಬೋರ್ ಹಾಕಿಸ್ತಾ ಇದ್ದಾಳಂತಲ್ಲ. ಹೊಲ್ದಕ್ಕೆ ಬೋರ್ ಹಾಕಿಸ್ತಾ ಇದ್ದಾಳಂತೆ. ಕನ್ನಡ ಯಾರನ್ನ ಅಂತಗಿ ಅದ್ದಾಗಂಗೆ ಅಂದ್ರು. ಬೋರ್ ಹಾಕಿಸ್ತಾಳಂತೆ ನಿಮ್ಮ ಹೊಲಕ್ಕೆ ಅಂತ ಹೇಳ್ತಿದ್ಲು. ನಿಮ್ದು ಹೊಲಕ್ಕೆಲ್ಲ ಬೋರ್ ಹಾಕಿಸ್ತಾಳಂತ ಕನ್ನಡ. ಇವಾಗೆಲ್ಲ ಕುರಿಯೋಕೆ ಮಸ್ತ್ ದುಡ್ಡು ಇದ್ದಾವೇಣ, ಕುರಿಯಗಳವೆಲ್ಲ ದುಡ್ಡು ಆಡ್ತವೆ, ಅದಕ್ಕೆ ಹಾಕಿಸ್ತೀನಿ ಅಂತ ಹೇಳಾಳು. ಇಲ್ಲೋಡು ತಿಮ್ಮ, ನಾವು ಒಂದಿಷ್ಟು ದುಡ್ಡು ಕೊಡ್ತೀವಿ. ನೀನು ಆ ಬೋರ್ ಪಾಯಿಂಟ್ ಮಾಡಿರೋದನ್ನ ಬೇರೆ ತಕ್ಕ ಪಾಯಿಂಟ್ ಮಾಡ್ಬಾ. ಒಂದಿಟ್ಟು ತಪ್ಪಿಸ್ಬಾ, ಅಲ್ಲೇ ಒಂದಿಟ್ಟು ಮಗ್ಲಾಗೆ ಅದು ತಪ್ಪಿಸಿದಾರೆ ಎಂಬುದು ಒಂದಿಟ್ಟು ಸುಳು ಸಿಗಬಾರ್ದು. ಹಂಗೆ ಮಾಡು. ಅಲ್ಲಿ ಗೂಟ ಒಯ್ದಿರ್ತಾರೆ ಪಾಯಿಂಟ್ ಮಾಡಿರೋದಕ್ಕೆ. ಹೋಗ್ಬಿಟ್ಟು ಹೊಲದಲ್ಲಿ ಹುಡುಕಿ ನೀನು ಸ್ವಲ್ಪ ಬೇರೆ ತಕ್ಕ ಪಾಯಿಂಟ್ ಮಾಡಬೇಡು. ನಿನಗೆ ರಾತ್ರಿಗೆ ಫುಲ್ ಪಾರ್ಟಿ ಕೊಡ್ತೀನಿ ಕಣೋ. ನೀನು ಎಲ್ಲನ ಬೋರು ಹೆಂಗ ನೀರು ಬೀಳಬಾರ್ದು ಅವು ಹೊಲಕ್ಕೆ. ಬೋರ್ ಪಾಯಿಂಟ್ ಮಾಡಿರೋದು ಬೇರೆ ಮಾಡ್ಬಾ, ಹೇಳ್ತೀನಿ. ಬಿಡಕ್ಕಾಗ್ಲಿಕ್ಕೆ ನೀವೇ ಹೊಲನೆಲ್ಲ ತೂಟಿಕ್ಕಿದ್ರಿ. ಒಂದೊತ್ತು ಬೋರ್ ಹಾಕ್ಸಿದ್ರೆ ನಮ್ಮ ಒಂದು ಬೋರ್ನಾಗೂ ನೀರು ಬರಲಿಲ್ಲ. ಇನ್ನೇನು ಅವಳು ಹಾಕ್ಸಿರಿ, ಇನ್ನೆಲ್ಲಿ ಬರ್ತವೆ? ಬೋರಲ್ಲ, ಏನಿಲ್ಲ, ಸುಮ್ಕಿರಣ. ನೀವು ತಲೆ ಕೆಡಿಸ್ಬಿಟ್ಟು ಸುಮ್ಮನೆ. ಬೋರ್ ಆಗಲ್ಲ, ಬೋರಲ್ಲಿ ಬಿಡು, ನೀರು ಬರಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ನೀರು ಬೀಳಲ್ಲ. ನಾನು ಅದನ್ನೇ ಹೇಳಿದ್ದಪ್ಪ. ನಾನು 10 ಬೋರ್ ಹಾಕ್ಸಿದ್ದೀನಿ. 10 ಬೋರ್ನಾಗೂ ಒಂದು ಇಂಚನ ಎಲ್ಲನ ನೀರು ಇರಲಿಲ್ಲ. ನಾನು ಇಷ್ಟೊತ್ತಿಗೆ ಅಡಿಕೆ ತೋಟ ಕಟ್ಟಿ ಇಷ್ಟೊತ್ತಿಗೆ ತೋಟನೇ ಬರಂಗೆ ಮಾಡ್ತಿದ್ದೆ. ನೀರು ಬಿದ್ದಿದ್ರೆ ಹೆಂಗಿತ್ತು ಇವತ್ತು ಲಕ್ಕು ಅಲ್ವೇ? ಇವತ್ತು ತೋಟನೇ ಹೋಗೋದಲ್ಲ ಅವಳಿಗೆ. ಇವತ್ತು ಹೆಂಗೆ ಬಿಡು, ಖಾಲಿ ಜಮೀನು ಕೊಟ್ಟಂಗೆ ಆಗೈತಿ. ಏನು ಮಾಡೋಕ್ಕಾಗುತ್ತೆ? ಅಲ್ಲ ಕಣ, ಲಲ್ತಮ್ಮ ಇಲ್ವಲ್ಲಣ್ಣ, ಎಲ್ಗ ಹೋಗೈತಿ? ಎಲ್ಗೆ ಹೋಯ್ತಪ್ಪ ಅನ್ನೊಂದಿನ ನೋಡಿದೆ. ಮಾತಾಡ್ಸಕ್ಕಂತ ನಾನು ಮಾತಾಡಿಸ್ಲಿಲ್ಲ. ಅದಕ್ಕೆ ಸುಮ್ಮನೆ ಮಾತಾಡಿಸ್ಲಿಲ್ಲ, ಏನಿಲ್ಲ. ನೋಡಿಲ್ಲಪ್ಪ ನಾನು ಎಲ್ಗೆ ಹೋಯ್ತೆ ಏನೋ ಲಲ್ತಮ್ಮ. ಈಗ ನೀನು ಅಷ್ಟೊಂದು ಕೆಲಸ ಮಾಡಪ್ಪ. ನೀನು ಅದು ಬೋರ್ ಒಂದು ತಪ್ಪಿಸಿ ಪಾಯಿಂಟ್ ತಪ್ಪಿಸಿ ಬಾ ನೀನು ಹೋಗಿ ರಾತ್ರಿಗೆ. ಸರಿ ಯಾಕೆ ಆಯ್ತು ಹೇಳು. ತಪ್ಪಿಸ್ಕೊತೀನಿ. ಅದೇನು ತಪ್ಪಿಸೋದಿನೇನು? ಆ ಊಟಕ್ಕಿತ್ತು ಬೇರೆ ತಕ್ಕೊಯ್ತು, ಅದು ಮಣ್ಣು ಮುಚ್ಚಿ ಬರುತ್ತಾನೆ, ಮಾಡ್ತೀನಿ ಹೇಳು. ಆ ಹೊಲ್ದಾಗೆ ಒಂದರಿ ನೀರು ಬೀಳಬಾರ್ದು, ಅವಳು ಒಂದು ಬೆಳೆನೂ ಬೆಳಿಬಾರ್ದು. ಹೊಲ ತಾಂಡಿರೋ ಋಣಕ್ಕೆ ಒಂದು ಬೆಳೆನೂ ಬೆಳಿಬಾರ್ದು. ಅವಳು ಒಂದು ಬೆಳೆ ಬೆಳೆಯೋಕ್ಕೂ ಬಿಡಲ್ಲ ನಾನಲ್ಲಿ. ನೋಡೋಣ ಅದೇಲಿ ಅವಳು ಇರ್ತಾಳ, ನಾವಿರ್ತಾಳ. ಪೊಲೀಸ್ನವ್ರು ಹೆಂಗೆ ಆಡ್ತಿದ್ರು. ಹೆಂಗನ ನಮ್ಮ ತಮ್ಮನ ಹೆಂಡ್ತಿ 1 ಎಕರೆ ಹೊಲ ಮಾರಾಗ್ಲೋಳು ಅಂತ ನಮ್ಮ ತವ್ರ ಮನೆಗೂ ಹೊಲ ಮಾರಿ ದುಡ್ಡು ಕಟ್ಟಿ ಎಲ್ಲ ಬೇಲ್ ತಗೊಂಡು ಬಿಡಿಸಿದ್ಲು ನೋಡು. ಅವ ಸುಮ್ಕಾದ್ರು. ಪೊಲೀಸ್ನವ್ರು ದುಡ್ಡು ಕಟ್ಟಿ ಎಷ್ಟೊಂದು ದುಡ್ಡು ಕಟ್ಟಿ ಬೇಲ್ ತಗೊಂಬಂದು ಬಿಡಿಸಿದ್ದಾರೆ ಅಂತ ಹೇಳಿ ಸುಮ್ಕಾದ್ರು ನೋಡು. ಏನು ಸುಮಾರಾಗಿ ಆಡಲಿಲ್ಲ. ಅಬ್ಬಾ ಮೋಸ ಮಾಡಿ ತಗೊಂಡಿರೋ ಹೊಲ್ದಾಗ ಇನ್ಯಾತಾಗುತ್ತೆ ಹೇಳು? ಇನ್ಯಾತು ಬೆಳೆ ಬೆಳೆಯೋಕ್ಕಾಗುತ್ತೆ ಅವಳಿಗೆ? ಸರಳಮ್ಮ ಜ್ಯೂಸ್ ಮಾಡ್ಕೊಡಮ್ಮ, ಯಾಕೆ ಸುಸ್ತಾಗುತ್ತೆ. ಹೋಗೋ ಒಂಟೆ ಅಂತಾನೆ. ಜ್ಯೂಸ್ ಬೇರೆ ಕೇಳು. ಹೋಗಿ ಸುಮ್ಮನೆ ಕುಕ್ರಸ್ಕೋವಾಗ ಎಲ್ಲ ನಾ ತಿಂದು. ಇಲ್ಲಡಪ್ಪ, ನೋಡಲ್ಲಿ ನಿಮ್ಮ ಅಣ್ಣ ಇಂದು ಸ್ಯಾನೆ ಆಗೈತೆ, ಆಗ್ಲೆಲ್ಲ ಜ್ಯೂಸ್ ಮಾಡಿಕೊಡು, ಮಜ್ಜಿಗೆ ಕೊಡು ಅಂತ. ಇನ್ನು ಯಾರಿಗಿಲ್ಲ ಬಿಸಿಲು ಇವನಿಗೆ ಒಬ್ಬನಿಗೆ ಐತಿ. ಸುಮ್ಮನೆ ಹೋಗಲ್ಲ, ಕುಸುಮ ಕುಕ್ಕವಾಗು. ಈಗ ನೋಡು, ನಾನು ಇಲ್ಗೇನ ಬಂದ್ರೆ ಆಗ್ಲಲ್ಲ ಮನೆ ಬಾಕ್ಲಕ್ಕೆ. ಅಲ್ಲ ಬಿಸಿಲಲ್ಲಮ್ಮ, ಸ್ಯಾನೆ ಒಂಥರ ಯಾಕದ್ದು ದವ್ರ ಆದಂಗೆ ಆಗುತ್ತೆ. ಅದಕ್ಕಾಗಿನ ಒಂದು ಇಟ್ಟು ಜ್ಯೂಸ್ ಮಾಡ್ಕೊಡಮ್ಮ, ಒಂದು ಇಟ್ಟು ನಿಂಬೆ ಹಿಂಡಿ. ಸುಮ್ಮನೆ ಹೋದ್ರೆ ಸೆನಕೈ ಸುಮ್ಮನೆ ಕುಕ್ರಸ್ಕೋಬೇಕು. ಯಾರಿಗಿಲ್ಲದ ಬಿಸಿಲು ನಿನ್ಗೆ ಐತೆ, ನಮಗೂ ದವ್ರ ಆಗುತ್ತೆ. ನೀರು ಕುಡಿ ಸುಮ್ಮನೆ. ನೀರು ತುಂಬಿಕ್ಕಿಲ್ವೇ? ಹೋಗಿ ನೀರು ಕುಡಿಯೋಕೆ ಹೋಗು. ನಿಂದೊಂದು ನನಗೆ ತಲೆ ಬಿದ್ದೋಗುತ್ತೆ. ಸುಮ್ಮನೆ ಅಲ್ಲಿ ಇರೋಕ್ಕಾಗಲ್ವೇ? ನಿಮ್ಮ ಅಕ್ಕ ಕರ್ಕೊಂಡು ಹೋಯ್ಲಲ್ಲ, ಅಲ್ಲಿ ಇರ್ಬೇಕಾ? ಇಲ್ಲಿಗೆ ಓಡ್ ಬಂದಿದ್ಯಾ? ಏನೋ ಇಲ್ಲಿ ತೊಕೊಬಳ್ಳೆಣ್ಣು ತಿಂತೀಯಮ್ಮಂಗೆ. ಸುಮ್ಮನೆ ಹೋಗಯ್ಯಣ್ಣ, ಅಲ್ಲಿ ಸುಮ್ಮನೆ ಕುಕ್ಕಬೇಕು. ನಿನಗೆ ಕುಕ್ಕಮ್ಮಕ್ಕೇನು? ಸುಮ್ಮನೆ ಕುಕ್ಕಮ್ಮದಿಲ್ಲ ಕಣಪ್ಪ ನೀನು. ಹಿಂಗೆ ಒಣಗಿನ ಕಡ್ಡಿ ಹಂಗಿದ್ರು ಆಗ್ಲೆಲ್ಲ ಓಡಾಡ್ಕೊಂಡು ಆಗ್ಲೆಲ್ಲ ಏನಂಗೆ ಏನು ಅದನ್ನು ಕೊಡು ಇದನ್ನು ಕೊಡು ಅಂತ. ಸುಮ್ಮನೆ ಕುಕ್ಕಬೇಕಂದ್ರೆ ಸುಮ್ಮನೆ ಕುಕ್ಕಬೇಕು. ಹೋಗಲ್ಲಿ ಸುಮ್ಮನೆ ಕುಕ್ಕವಾಗ ಮನೆ ಹಿಂದೆ. ಒಂದು ಜ್ಯೂಸ್ ಮಾಡ್ಕೊಡಲ್ಲ ನಿನ್ನ ನಾಳೆ ಬರ್ಕೆ. ನಿನ್ಗೆ ಎಂತ ಒತ್ತು ಬರುತ್ತೆ ನೋಡ್ತಾ ಇರೋ. ನಿನ್ಗೆ ಎಂತ ಒತ್ತು ಬರುತ್ತೆ? ಸುಮ್ಕಿರಿ ಅತ್ತ ಅವ್ನು ರೇಗ್ತಾನ ಅಂತಾಗ ಏನು? ಅಲ್ಲ ಏನು ಆಗ್ಲೆಲ್ಲ ಜ್ಯೂಸ್ ಮಾಡ್ಕೊಡು, ನಿಂಬೆಹಣ್ಣಿಂದ ಜ್ಯೂಸ್ ಕೊಡು, ಮಜ್ಜಿಗೆ ಕೊಡು. ಅಯ್ಯಯ್ಯೋ, ಯಾರಿಗೆಲ್ಲದ ಬಿಸಿಲು ನಿಮ್ಮ ಅಣ್ಣಗೆ ಐತಿ. ಎಂತ ಒತ್ತು ಬರುತ್ತೆ ನೋಡ್ತಾ ಇರು ನೀನು. ನನಗೊಂದಿಟ್ಟು ಜ್ಯೂಸ್ ಮಾಡ್ಕೊಡು ಅಂದ್ರೆ ಹಿಂಗೆ ಮಾಡ್ಕೊಡಲ್ಲ. ಬಾಯಿಗೆ ಬಂದಂಗೆ ಬೈತಿಯಲ್ಲ ನನ್ನ. ನೋಡ್ತಾ ಇರು, ನಿನಗೆ ಎಂತ ಒತ್ತು ಬರುತ್ತೆ. ಸುಮ್ಕಿರಂತ ಮಾತಾಡಕ್ಕೆ ಹೋಗ್ಬೇಡ. ಮಾತಾಡ್ತಾ ರೇಗ್ತಾನೆ. ನಾವೇನೋ ಮಾತಾಡ್ಬೇಕಾರೆ ಈ ನನ್ನ ಮಗೊಂದೊಂದು. ಸರಿ
ಅಷ್ಟು ಮಾಡಪ್ಪ, ಹೋಗಿ ಆ ಪಾಯಿಂಟ್ ತಪ್ಪಿಸ್ಪ. ಸರಿ ಆಯ್ತು ಹೇಳಕ್ಕ, ತಪ್ಪಿಸ್ಬತ್ತೀನಿ. ಒಟ್ಟಿನಲ್ಲೇ ಅವ್ರ ಹೊಲ್ದಾಗ ಬೋರ್ ಹಾಕಿಸ್ಬಾರ್ದು, ನೀರು ಬೀಳಬಾರ್ದು, ಆ ಪಾಯಿಂಟ್ ಎಲ್ಲ ಮಾಡ್ಸಿರೋವನ್ನೆಲ್ಲನ ತಪ್ಪಿಸಿ ಬರಬೇಕು, ಅಷ್ಟೇ ತಾನೇ? ಸರಿ ಆಯಿತು. ಅದು ಹೆಂಗೆ ಅವ್ರು ಬೋರ್ ಹಾಕಿಸ್ತಾರೆ, ಅದು ಹೆಂಗೆ ಅವರು ಚೆನ್ನಾಗಿ ಬೆಳೆ ಬೆಳಿತಾರೆ ನೋಡೋಣ ಹೇಳು. ಹೇಳಿದ್ಯಲ್ಲ, ತಪ್ಪಿಸ್ಬತ್ತೀನಿ. ಕೊಡಕ್ಕಂಗಾರೆ ಒಂದು 200 ರೂಪಾಯಿ ಕೊಡಿ ಇವಾಗ. ನೀನೇನ ಮರ ಕೆಲಸ ಹೇಳ್ತಿದ್ದಂಗೆ ದುಡ್ಡು ತೊತ್ತ ಅಂತೀಯ? ಅಯ್ಯೋ ಕೊಡ್ತೀನಿ ಹೋಗು, ಸಾಯಂಕಾಲಕ್ಕೆ ನಿನಗೆ ಫುಲ್ ಪಾರ್ಟಿ ಅಂತ ಹೇಳಿಲ್ವಾ? ನಿನಗೆ ಕೆಲಸ ಆಗ್ಬೇಕು ತಾನೇನಕ್ಕ, ಆ ಕೆಲಸ ಮಾಡೋ ಜವಾಬ್ದಾರಿ ನನಗೆ. ನನಗೆ ಬಿಟ್ಟಿದ್ದ ಅದ್ರಲ್ಲಿ ಒಂದು ಹನಿ ನೀರು ಬಿದ್ದರೆ ಕೇಳಕ್ಕ, ಹಂಗೆ ಮಾಡಲಿಲ್ಲ ಅಂದರೆ ಕೇಳು. ತಿರ್ಗಿ ನೀನು ಇನ್ನೊಂದ್ಸತಿ ಬೇರೆ ಕೆಲಸಕ್ಕೆ ಕರಿಬೇಕಾ ಬೇಡವಾ? ನೀನು ಹೇಳಿರೋ ಕೆಲಸ ಎಲ್ಲ ಮಾಡಿಕೊಟ್ಟಿದ್ದೀವ ಇಲ್ಲಿ ಅಕ್ಕ. ಅವತ್ತು ರಾತ್ರಿ ಮೂತ್ರಣ್ಣಯ್ಯ ರಾತ್ರಿ ಎಲ್ಲನ ಕುರಿ ತುಂಬಿಕೊಡಪ್ಪ ಅಂತ ಹೇಳಿತ್ತು, ಎಲ್ಲ ತುಂಬಿಕೊಟ್ವಿ. ನಾವು ಯಾರಿಗೂ ಹೇಳೋಕೆ ಹೋಗಲಿಲ್ಲ, ಏನಿಲ್ಲ. ಎಲ್ಲ ಪ್ರತಿಯೊಂದು ಕೆಲಸ ನೀವು ಹೇಳಿರೋದೆಲ್ಲನ ನಾನು ನೀವು ಹೇಳ್ದಂಗೆ ಮಾಡಿದ್ನ ಇಲ್ವಾ? ಇವಾಗ ಈ ಕೆಲಸ ಆಗ್ಬೇಕಂದ್ರೆ ನೀನು ಕೊಡಬೇಕು. ನನಗೆ ಕೈ ಹಾಕಿ ಲಕ್ಷ್ಮಿ ಇಕ್ಕಿರೇನೆ, ಲಕ್ಷ್ಮಿ ಇದ್ರೇನೆ ನನ್ನ ಕೈಯಾಗಿ ಇವಾಗ ಒಂದಿಟ್ಟು ಕೊಟ್ಟರೆ ನಾನು ಹಂಗೆ ಹಾಕಿ ಅಂತ ನನಗೆ ಐಡಿಯಾ ಓಡುತ್ತೆ, ಏನು ಮಾಡಬೇಕು ಏನು ಎತ್ತ ಹೆಂಗೆ ಅಂತ ಹೇಳಿ ನನಗೆ ಮುಂದಕ್ಕೆ ಹೋಗೋಕ್ಕೆ ದಾರಿ ಕೊಡೋದೇನೆ ಒಂದಿಟ್ಟು ಹಾಕ್ಯಬೇಕು ನಾನು. ಅದಕ್ಕಾಗಿನ ಒಂದಿಟ್ಟು ಹಾಕ್ಯಂಡ್ರೆ ನನಗೆ ತಲೆ ಓಡೋದಿಲ್ಲ ಅಂದ್ರೆ ನನಗೆ ತಲೆನೂ ಓಡಲ್ಲ, ನನಗೆ ಏನು ಮಾಡಬೇಕು ಅಂಬೋದು ಗೊತ್ತಾಗಲ್ಲ. ನೀವು ಹೇಳಿದ್ದು ಎಲ್ಲ ಮರ್ತ ಹೋಗುತ್ತೆ. ನೀವು ಒಂದಿಟ್ಟು ಕೈ ನನಗೆ ಕೈಯಾಗಿ ಇಕ್ಕಿರೇನೆ, ಒಂದಿಟ್ಟು ಕೈ ಬಿಸಿ ಮಾಡಿರೇನೆ ನನಗೆ. ಅಯ್ಯೋ ಕೊಡ್ತೀನಿ ಹೋಗಲ್ಲ, ನೀನು ಫಸ್ಟ್ ಕೆಲಸ ಮಾಡ್ಬಾ. ರಾತ್ರಿಗೆ ನೀನು ಎಷ್ಟು ಹಣ ಕುಡಿ, ನೀನು ಎಷ್ಟು ಕುಡಿದ್ರೂ ನಾನು ಕೂಡಿಸ್ತೀನಿ ಹೋಗು. ಬಾರ್ ನಂಗೆ ತಕ್ಕೆ ಕರ್ಕೊಂಡೋಗಿ ಕೈ ಬಿಡ್ತೀನಿ. ಎಷ್ಟು ಹಣ ಎಷ್ಟು ರೂಪಾಯಿ ದನ ಕುಡಿ ನೀನು. ನಾನೇನೇನು ನೀನು ಬೇಡಪ್ಪ ಅಂಬಲ್ಲ. ಹೋಗಿ ಇವಾಗ ಫಸ್ಟು ನೀನು ಕೆಲಸ ಮಾಡ್ಬಾ, ಕೆಲಸ ಮುಗಿಸ್ಬೇಕು. ಕೆಲಸ ಮುಗಿಸಿದ ಮೇಲೆ ಕೊಡಕ್ಕ ಅಂತ ಕೈ ಒಡ್ಡಿರೂ ನಾನು ಆಮೇಲೆ ಎಷ್ಟು ಬೇಕಾದ್ರೂ ಕೊಡ್ತೀನಿ. ನಾವೇಂದನ ಮೋಸ ಮಾಡಿದ್ದೀವಿ ನಿನಗೆ? ನೀನು ಮಾಡಿರೋ ಕೆಲಸಕ್ಕೆಲ್ಲ ನಾವೇಂದನ ಮೋಸ ಮಾಡಿದ್ದೀವಿ ಏನು ಹೇಳು? ನಾವು ಕೊಟ್ಟಿದ್ದೀವ ಇಲ್ಲ, ಮುಂದಾಗಲೇ ಕೊಟ್ಟಿದ್ದೀವಪ್ಪ. ಸರಿ ಆಯ್ತು ಹೇಳಕ್ಕ, ಕೆಲಸ ಮಾಡ್ಕೊಂಬತ್ತೀನಿ ನಾನು ಹೋಗಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹೊಲ ಮೋಸ ಮಾಡಿ ತಾಂಡಿರ ಗೊಂಬೆಲಿ ಅದು ಹೆಂಗೆ ಹೊಲ್ದ ಬೋರಾಸಿ ಹೆಂಗೆ ಬೆಳೆ ಬೆಳಿತಾಳೆ ನಾನು ನೋಡ್ತೀನಿ. ನಮಗೆ ಹೊಟ್ಟೆ ಉರಿತೈತೆ ನಮ್ಮ ಜಮೀನು ಹಾಳಾಗಿ ಹೋಗಿರೋದಕ್ಕೆ. ನೋಡ್ತಾ ಇರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.